ಫೌಂಡೇಶನ್ ಮತ್ತು ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ನಮ್ಮ ಆರ್.ಎಲ್. ಜಾಲಪ್ಪ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಹಾಗೂ ಆರ್.ಎಲ್. ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪತ್ರಿಕಾ ಮಿತ್ರರಾದಂತ ಎಲ್ಲ ಗೌರವಾನ್ವಿತ ಮುಖಂಡರು ಹಾಗೂ ನಮ್ಮ ಈ ಸರ್ಕಾರಿ ಶಾಲೆಯ ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಸುಬ್ರಹ್ಮಣ್ಯ ಸರ್ ಅವರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕರು, ಗೌರವಾನ್ವಿತ ಶಿಕ್ಷಕರೇ ಹಾಗೂ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಈ ಶಾಲೆಯ STMC ಅಧ್ಯಕ್ಷರು ಹಾಗೂ ಯುವ ಮುಖಂಡರು ಆದಂತ ಬಾಬು ಅವರೇ, ಇವತ್ತು ಇಲ್ಲಿ ಸಾರ್ವಜನಿಕರು ಹಾಗೂ ಇಲ್ಲಿ ನೆರೆದಂತ ಗೌರವಾನ್ವಿತ ಸಾರ್ವಜನಿಕರೇ, ಇವತ್ತು ನಾವೇನು ಹೆಲ್ತ್ ಕ್ಯಾಂಪ್ ಹಾಕೊಂಡಿದೀವಿ ಅಂದ್ರೆ ಆರೋಗ್ಯ ಮುಖ್ಯ. ನಮ್ಮೆಲ್ಲರಿಗೂ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಹೊಂದಿದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾವ ಸ್ಟೇಜಲ್ಲಾದ್ರೂ ಬೆಳೆಯೋಕೆ ಸಾಧ್ಯ ಆಗುತ್ತೆ. ನಾವ್ ಏನ್ ಸಾಧನೆ ಮಾಡಕ್ಕಾದ್ರೂ ಸಾಧ್ಯ ಆಗುತ್ತೆ. ಆದ್ರಿಂದ ಮೊದಲು ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋಣ. ಮತ್ತೆ ಶಿಕ್ಷಣ, ಆರೋಗ್ಯ ಶಿಕ್ಷಣ ನಮ್ಗೆ ಎರಡು ಕಣ್ಣಿದ್ದಂಗೆ. ಅವೆರಡೂ ಇದ್ರೆ ನಾವು ಯಾವ ಸ್ಟೇಜಲ್ಲಿ ಆದ್ರೂ ಬೆಳಿಬಹುದು, ಯಾವ ಹಂತಕ್ಕಾದ್ರೂ ಹೋಗಬಹುದು. ಅದರಿಂದ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಹಿಂಗಂದ್ರೆ ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಮುಕ್ತಿ, ಶಿಕ್ಷಣವೇ ಸಮಾಜದ ಪ್ರಗತಿ. ಅದರಿಂದ ಶಿಕ್ಷಣ ಕಲಿಬೇಕಂದ್ರೆ ಮಕ್ಕಳು ಈ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಹಿಂದೆ ತಿರುಗಿ ನೋಡಿದ್ರೆ ನಮ್ಗೆ ಅನುಭವ ಆಗುತ್ತೆ, ಮುಂದೆ ನೋಡಿದ್ರೆ ನಮ್ ಭವಿಷ್ಯ ಕಾಣಿಸುತ್ತೆ, ನಮ್ಮ ಸುತ್ತಮುತ್ತಲು ನೋಡಿದ್ರೆ ನಮ್ಮ ಸತ್ಯದ ಅರಿವಾಗುತ್ತೆ. ನಮ್ಮನ್ನ ನಾವು ನೋಡ್ಕೊಂಡಾಗ ನಮಗೆ ಆತ್ಮವಿಶ್ವಾಸವನ್ನು ಮೂಡುತ್ತೆ. ನಮ್ಮ ಹೆಜ್ಜೆ ಮುಂದೆ ಇಟ್ಟಾಗ ದಾರಿ ಕಾಣಿಸುತ್ತೆ. ನಮ್ಮ ಕಷ್ಟಗಳು ಬಂದಾಗ ನಮ್ ಗುರಿ ಮುಟ್ಟಕ್ಕೆ ಒಂದು ದಾರಿ ಆಗುತ್ತೆ. ಅದರಿಂದ ಮಕ್ಕಳೇ, ಇವತ್ತು ನಾವು ಏನು ನೆರಳಲ್ಲಿ ಕುತ್ಕೊಂಡು ಎರಡು ಕೈಯಲ್ಲಿ ಪುಸ್ತಕವನ್ನ ಹಿಡಿದುಕೊಂಡು ತಲೆ ಬಗ್ಗಿಸಿ ಓದ್ತಾ ಇದೀವೋ, ಆ ಓದು ಹೆಂಗಿರ್ಬೇಕಂದ್ರೆ ನಿಮ್ಗೆ ಮುಂದೊಂದ್ ದಿನ ನಮ್ಮ ಕರ್ನಾಟಕವೇ ತಲೆ ಎತ್ತು ನೋಡೋ ಹಂಗಿರ್ಬೇಕು. ಯಾಕಂದ್ರೆ ನೀವೊಂದು ಹುದ್ದೆಯಲ್ಲಿದ್ರೆ ಎಲ್ರಿಗೂ ನಿಮ್ಮನ್ನ ತಲೆ ಎತ್ತು ನೋಡ್ತಾರೆ ಅಲ್ವಾ, ನಿಮ್ಮನ್ನ ಗುರುಸ್ತಾರೆ. ಅದನ್ನ ಗುರುಸ್ಬೇಕಂದ್ರೆ ವಿದ್ಯೆ ಮುಖ್ಯವಾಗಿರುತ್ತೆ. ಅದರಿಂದ ವಿದ್ಯೆ ಕಡೆ ಗಮನ ಕೊಡಿ. ನೀವು ಇವತ್ತು ನೆರಳಲ್ಲಿ ಕುತ್ಕೊಂಡು ಓದ್ತಾ ಇದ್ರೆ, ನಿಮ್ಮ ತಂದೆ ತಾಯಿಗಳು ಇವಾಗ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದನ್ನ ಗಮನ ಇಟ್ಟು ವಿದ್ಯೆ ಕಲಿಯೋ ವಯಸ್ಸಿನಲ್ಲಿ ವಿದ್ಯೆ ಕಲೀರಿ. ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗಿ ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಪ್ರಗತಿಪರ ಸೇವೆಗಳನ್ನು ಮಾಡಕ್ಕೆ ನಮ್ಗೊಂದು ದಾರಿ ಆಗುತ್ತೆ. ಈ ಸ್ಥಾನದಲ್ಲಿ ನೀವು ಒಂದ್ಸಲಿ ನಿಂತ್ಕೋಬೇಕು. ಅದು ನಿಂತ್ಕೋಬೇಕಂದ್ರೆ ನೀವು ವಿದ್ಯೆ ಕಲಿಲೇಬೇಕು ಜೀವನದಲ್ಲಿ. ಅದರಿಂದ ಇಲ್ಲೊಂದು ನಾನು ಇಲ್ಲಿ ಬಂದಾಗ ಒಂದು ಹೇಳಿದ್ರು, ಇಲ್ಲಿ ಒಂದ್ ಮೇಡಮ್ ಅವ್ರು ಇದ್ರಂತ, ಇದೇ ಶಾಲೆಯಲ್ಲಿ ಓದಿದ್ದ ಮೇಡಮ್ ಅವ್ರ ಹೆಸರೇನೋ ಗೊತ್ತಿಲ್ಲ, ಈಗ ಇಲ್ಲಿ ಸೇವೆ ಮಾಡ್ತಾ ಇದಾರೆ ಅಂದ್ರೆ ಅದು ಗ್ರೇಟ್. ಅವ್ರಿಗೊಂದು ಗಂಗಾಂಬಿಕಾ ಮೇಡಮ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತರ್ತಾ ಇದ್ದೀನಿ. ಯಾಕೆ ಚಪ್ಪಾಳೆ ತರ್ತಾ ಇದ್ದೀನಿ ಅಂದ್ರೆ, ಇದೇ ಶಾಲೆಯಲ್ಲಿ ಓದಿದರೆ, ಇದೇ ಶಾಲೆಗೆ ಸರ್ವಿಸ್ ಕೊಡ್ತಾರೆ ಅಂದ್ರೆ ಅದು ತುಂಬಾ ಅದೃಷ್ಟವಾದಂತ ಇದು. ನೀವು ಗುರುಗಳು ಹೇಳಿದ ಮಾತುಗಳನ್ನು ಕೇಳಬೇಕು. ಗುರುಗಳು ಹೇಳಿದ ಪಾಠಗಳನ್ನು ಕೇಳಿದ್ರೆ ಮಾತ್ರ ನೀವು ಮುಂದೆ ಒಂದು ಉತ್ತಮವಾದ ಒಂದು ವ್ಯಕ್ತಿ ಆಗಕ್ ಸಾಧ್ಯ. ಇಂತ ಜಾಗದಲ್ಲಿ ಕುತ್ಕೊಳ್ಳಕ್ಕೂ ಒಂದು ಸಾಧ್ಯ. ಇವಾಗ ನೋಡಿ, ನಮ್ಮ ಡಾಕ್ಟ್ರು ವೈದ್ಯನಾರಾಯಣ ಅಂತ ಹೇಳ್ತಾರೆ, ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ಇವರೇ ನಮ್ಗೆ ಡಾಕ್ಟರ್ಗಳು ಅಲ್ವಾ. ಅಂತ ಸ್ಥಾನಗಳಲ್ಲಿ ಇರ್ಬೇಕಂದ್ರೆ ನೀವು ಚೆನ್ನಾಗಿ ಓದಬೇಕು. ನನ್ನ ಎರಡು ಮಾತುಗಳನ್ನ ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ, ತಾಯಿ ಶಾರದಾಂಬೆಯನ್ನು ನೆನೆಸುತ್ತಾ, ಚಾಮುಂಡೇಶ್ವರಿಯನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.